ಭಾರತದಲ್ಲಿ ಇಂದು ಮಹಿಳೆಯರು ಶಿಕ್ಷಣ ಪಡೆಯುತ್ತಾರೆ, ಸ್ವಂತ ಆಸ್ತಿ ಹೊಂದುವ ಹಕ್ಕು ಹೊಂದಿದ್ದಾರೆ, ವಿಚ್ಛೇದನೆ ಪಡೆಯುವ ಹಕ್ಕು ಹೊಂದಿದ್ದಾರೆ. ಆದರೆ ಈ ಹಕ್ಕುಗಳಿಗಾಗಿ ಒಬ್ಬ ಮಹಾನ್ ನಾಯಕ ತಮ್ಮ ಕಾನೂನು ಸಚಿವ ಸ್ಥಾನವನ್ನೇ ತ್ಯಜಿಸಿದ್ದರು ಎಂದು ನಿಮಗೆ ಗೊತ್ತೇ? ಅವರು ಯಾರು ಗೊತ್ತಾ? ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಸ್ವತಂತ್ರದ ನಂತರ ಭಾರತದ ಮೊದಲ ಸರ್ಕಾರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಸಚಿವರಾಗಿದ್ದರು. ಅವರು ಮಹಿಳೆಯರು ಸಮಾನತೆ ಮತ್ತು ಸ್ವತಂತ್ರವಾಗಿ ಬದುಕಬೇಕು ಎಂದು ನಂಬಿದ್ದರು. ಆ ಕಾಲದಲ್ಲಿ ಮಹಿಳೆಯರಿಗೆ ಆಸ್ತಿ ಹಕ್ಕು ಇರಲಿಲ್ಲ, ವಿಚ್ಛೇದನದ ಹಕ್ಕು ಇರಲಿಲ್ಲ, ಪುನರ್ವಿವಾಹಕ್ಕೂ ಸಮಾಜದಲ್ಲಿ ಗೌರವ ಇರಲಿಲ್ಲ. ಈ ಅನ್ಯಾಯವನ್ನು ಸರಿಪಡಿಸಲು ಅಂಬೇಡ್ಕರ್ ಅವರು ಒಂದು ಮಹತ್ವದ ಕಾನೂನು ರಚಿಸಿದರು. ಅದು ಹಿಂದೂ ಕೋಡ್ ಬಿಲ್. ಹಿಂದೂ ಕೋಡ್ ಬಿಲ್ ಮಹಿಳೆಯರಿಗೆ ಹಲವು ಕ್ರಾಂತಿಕಾರಿ ಹಕ್ಕುಗಳನ್ನು ನೀಡುತ್ತಿತ್ತು. ಮಹಿಳೆಯರಿಗೆ ತಂದೆ ಆಸ್ತಿಯಲ್ಲಿ ಸಮಾನ ಹಕ್ಕು, ಮಹಿಳೆಯರಿಗೆ ವಿಚ್ಛೇದನೆ ಪಡೆಯುವ ಹಕ್ಕು, ಮಹಿಳೆಯರಿಗೆ ಪುನರ್ವಿವಾಹದ ಹಕ್ಕು, ಮದುವೆಯಲ್ಲಿ ಒಬ್ಬ ಪುರುಷನಿಗೆ ಒಬ್ಬ ಮಹಿಳೆ ಮಾತ್ರ ಎಂಬ ನಿಯಮ, ಮಹಿಳೆಯರಿಗೆ ಸ್ವಂತ ಆಸ್ತಿ ಹೊಂದುವ ಹಕ್ಕು, ದತ್ತು ಸ್ವೀಕಾರದಲ್ಲಿ ಕೂಡ ಮಹಿಳೆಯರಿಗೂ ಹಕ್ಕು. ಈ ಕಾನೂನು ಭಾರತದಲ್ಲಿ ಮಹಿಳೆಯರನ್ನು ಗುಲಾಮಗಿರಿಯಿಂದ ಸಮಾನತೆಯ ಕಡೆಗೆ ತೆಗೆದುಕೊಂಡು ಹೋಗುವ ಕ್ರಾಂತಿಕಾರಿ ಹೆಜ್ಜೆಯಾಗಿತ್ತು. ಆದರೆ ಸಂಸತ್ತಿನ ಕೆಲವು ನಾಯಕರು ಮತ್ತು ಸಂಪ್ರದಾಯವಾದಿಗಳು ಈ ಕಾನೂನಿಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಮಹಿಳೆಯರಿಗೆ ಹಕ್ಕುಗಳನ್ನು ನೀಡುವ ಈ ಕಾನೂನು ಸಂಸತ್ತಿನಲ್ಲಿ ಅಂಗೀಕಾರವಾಗದೆ ತಡೆಯಲ್ಪಟ್ಟಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬ ನಿರಾಶರಾದರು. ಅವರು ಹೇಳಿದರು, ಮಹಿಳೆಯರಿಗೆ ನ್ಯಾಯ ಕೊಡಲು ಸರ್ಕಾರ ಸಿದ್ಧವಿಲ್ಲದಿದ್ದರೆ ನಾನು ಈ ಸರ್ಕಾರದಲ್ಲಿ ಮುಂದುವರಿಯೋದಕ್ಕೆ ಅರ್ಥವೇ ಇಲ್ಲ. ನಂತರ ಅವರು 1951ರಲ್ಲಿ ತಮ್ಮ ಕಾನೂನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ಒಬ್ಬ ನಾಯಕ ಪದವಿಗಾಗಿ ಅಲ್ಲ, ನ್ಯಾಯಕ್ಕಾಗಿ ರಾಜೀನಾಮೆ ನೀಡಿದ ಒಂದು ಅಪರೂಪದ ಘಟನೆ ಅದು. ಇಂದು ಕೆಲವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೇವಲ ಸಂವಿಧಾನ ಶಿಲ್ಪಿಯನ್ನು ನೆನಪಿಸಿಕೊಳ್ಳುತ್ತಾರೆ. ಆದರೆ ಸತ್ಯ ಏನೆಂದರೆ ಭಾರತದ ಮಹಿಳೆಯರು ಸಮಾನತೆ ಮತ್ತು ಸ್ವತಂತ್ರವಾಗಿ ಬದುಕಬೇಕೆಂದು ತಮ್ಮ ಕಾನೂನು ಸಚಿವ ಸ್ಥಾನವನ್ನೇ ತ್ಯಜಿಸಿದ ಮಹಾನ್ ನಾಯಕ ಅವರು. ಒಂದು ಪದವಿ ಕಳೆದುಕೊಳ್ಳುವುದರ ಕುರಿತು ಅವರು ಹೆದರಲಿಲ್ಲ, ಆದರೆ ಮಹಿಳೆಯರಿಗೆ ನ್ಯಾಯ ಸಿಗದೇ ಇರುವುದನ್ನು ಮಾತ್ರ ಅವರು ಸಹಿಸಲಿಲ್ಲ. ಅದಕ್ಕಾಗಿ ಇತಿಹಾಸ ಹೇಳುತ್ತದೆ, ಭಾರತದ ಮಹಿಳೆಯರ ಸ್ವತಂತ್ರದ ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತ್ಯಾಗ ಮತ್ತು ಹೋರಾಟ ಇದೆ. ಜೈ ಭೀಮ್, ಜೈ ಸಂವಿಧಾನ, ಜೈ ಭಾರತ್.